ಆಶಯ ಧಾರ್ಮಿಕ ಸಮಾನತೆ ತರುವುದು. ನಾ ಹೇಳಿದೆ ಅದು ಸಾಮಾಜಿಕ ಸಮಾನತೆ, ಇಷ್ಟಲಿಂಗದ ಪರಿಕಲ್ಪನೆಯಲ್ಲೇ ಧಾರ್ಮಿಕ ಸಮಾನತೆ ಕೂಡ ಬಂದ್ಬಿಡ್ತದೆ. ಧರ್ಮ ವಿಹೀನರಾದವರೆಲ್ಲರೂ ಧರ್ಮಗಳನ್ನು ಆಚರಣೆ ಮಾಡಬಹುದು ಅಂತ. ಆ ಕಾಲದಲ್ಲಿ ಧರ್ಮಗಳ ಆಚರಣೆ ಮಾಡಬೇಕಂದ್ರೆ ಆತನಿಗೆ ಯಜ್ಞೋಪಧಾರಣೆ ಆಗಬೇಕು. ಹೋಮ ಹವನಗಳು ಮಾಡಬೇಕಾದ್ರೆ, ಯಜ್ಞ ಯಾಗಗಳು ಮಾಡಬೇಕಾದ್ರೆ, ಗುರುಕುಲಗಳು ಸೇರಿ ವಿದ್ಯಾಭ್ಯಾಸ ಪಡಿಬೇಕಾದ್ರೆ ಅದು ಒಂದು ಲೈಸೆನ್ಸ್. ಆ ಲೈಸೆನ್ಸ್ ನಮಗೆ ಯಾರಿಗೂ ಇರಲಿಲ್ಲಲ್ಲ, ಆ ಲೈಸೆನ್ಸೇ ಇದು. ಎಲ್ಲರಿಗೂ ಕೊಳ್ಳಾಗ ಲಿಂಗ ಕಟ್ಟಿ ನೀವು ದೇವರ ಉಪಾಸನೆಯನ್ನು ಮಾಡ್ರಿ, ನೀವು ಧರ್ಮವನ್ನು ಆಚರಣೆ ಮಾಡ್ರಿ, ನೀವು ಭಕ್ತಿಯನ್ನು ಆಚರಣೆ ಮಾಡ್ರಿ, ಅಧ್ಯಾತ್ಮವನ್ನು ಆಚರಣೆ ಮಾಡ್ರಿ. ಮೂರನೇದು ಶೈಕ್ಷಣಿಕ ಸಮಾನತೆ. ಬಹುಶಃ ಇವತ್ತಿಗೂ ಎಷ್ಟೋ ಜನ ಹೆಣ್ಮಕ್ಕಳಿಗೆ ಕಲ್ತು ನಿನಗೇನು ಮಾಡೋದದ ಅನ್ನೋರು ಅದಾರಿಲ್ರಿ. ಇವತ್ತು ನೀವು ಇಲ್ಲಿ ಬಂದು ಯೂನಿವರ್ಸಿಟಿ ಒಳಗೆ ಕೂತಿರಲ್ಲ, ಇದಕ್ಕೆ ಧರ್ಮ ಕಾರಣನೋ ಸಂವಿಧಾನ ಕಾರಣನೋ? ಅಂತ ಸಂದರ್ಭದೊಳಗೆ ಬಸವಣ್ಣ ಅನುಭವ ಮಂಟಪಕ್ಕೆ ಅಸಂಖ್ಯಾತ ಶರಣೆಯರನ್ನು ಕರೆತರ್ತಾರೆ. ಇವತ್ತು ನಮಗೆ ಸಿಕ್ಕ ವಚನಗಳು 22,000. ಅಸಂಖ್ಯಾತ ಶರಣೆಯರು ಆ ಚಳವಳಿಯಲ್ಲಿ ಭಾಗವಹಿಸಿದ್ರು. ಕೇವಲ 30ರಿಂದ 32 ವಚನಕಾರ್ತಿಯರ ವಚನಗಳು ನಮಗೆ ಸಿಕ್ಕಿದ್ದಾವೆ. ವಚನಗಳು ಬರೆಯುವಷ್ಟು ಪ್ರಬುದ್ಧರ ಹೆಣ್ಮಕ್ಕಳಾಗಿದ್ರು ಅಂತಂದ್ರೆ, ಶತಮಾನಗಳಿಂದ ಅಕ್ಷರವಚ್ಚಿತ ಸಮುದಾಯ ಅಲ್ಲ ಅಲ್ಲಿ ವಚನಗಳು ಬರೀತದಂದ್ರೆ ನಾವು ವಿಚಾರ ಮಾಡಬೇಕು ಶೈಕ್ಷಣಿಕ ಕ್ರಾಂತಿ ಎಷ್ಟಾಯ್ತು ಕಲ್ಯಾಣದೊಳಗೆ. ಅಂಬಿಗರ ಚೌಡೇನವರು ಬರೆದ ಒಂದು ವಚನ ನಾನು ನಿಮಗೆ ಇವತ್ತು ಹೇಳ್ತೇನೆ. ಮೇಲ್ನೋಟಕ್ಕೆ ಬಹಳ ಸರಳ ಅನಿಸಿದ್ರು ವಚನಗಳ ಅರ್ಥೈಸುವಲ್ಲಿ ಬಹಳ ಡಿಫಿಕಲ್ಟ್ ಇರ್ತವೆ. ಅಂಬಿಗರ ಚೌಡೆಯ ಒಂದು ವಚನದಲ್ಲಿ ಹೇಳ್ತಾರೆ, ಕಷ್ಟನ ಮನೆಯಲ್ಲಿ ಸೃಷ್ಟಿಗೀಶ್ವರನುಂಬಾಗ ಎತ್ತಲಿದ್ದವು ನಿಮ್ಮ ಶಾಸ್ತ್ರಗಳು. ಕಷ್ಟನ ಮನೆಯಲ್ಲಿ ಸೃಷ್ಟಿಗೀಶ್ವರನುಂಬಾಗ ಎತ್ತಲಿದ್ದವು ನಿಮ್ಮ ಶಾಸ್ತ್ರಗಳು. ಕೆತ್ತ ಮುಚ್ಚಳಿ ಬೇಡ ಗಚ್ಚರಿದೆರೆವಾಗ ಇಕ್ಕಿದ ಜನಿವಾರ ಭಿನ್ನವಾದ. ಮುಕ್ಕಳಿಸುವುದಕವ ತಂದೆರೆವಾಗ ಎತ್ತಲಿದ್ದವು ನಿಮ್ಮ ವೇದಂಗಳು. ಇಂಥ ವೇದಂಗಳ ದುಃಖ ಬೇಡೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಏನ್ರಿ ಅರ್ಥ ಇದ್ರದ್ದು? ಸರಳವಾಗಿ 5 ಲೈನೊಳಗೆ ಬರೆದಾನ ಕನ್ನಡದಾಗ. ಆತನ ಅಧ್ಯಯನ ಎಷ್ಟದ, ಶಿಕ್ಷಣ ಇಲ್ಲದೇ ಇದು ಬರಲಿಕ್ಕೆ ಸಾಧ್ಯ ಆಯ್ತಾ? ನಾವು ಸ್ವಲ್ಪ ಕಲ್ಪನೆ ಮಾಡ್ಕೋಬೇಕು. ನೀವು ತಮಿಳುನಾಡಿನ 63 ಪುರಾತನರ ಕಥೆಯನ್ನು ಓದಿದ್ರೆ ಅಲ್ಲಿ ಆ 63 ಪುರಾತನರೆಲ್ಲ ತಳವರ್ಗದಿಂದ ಬಂದು ಶ್ರೀವೈಷ್ಣವರ ವಿರುದ್ಧ ಚಳವಳಿ ಮಾಡಿದವರು ನಾಯನ್ಮಾರರು ಅಥವಾ 63 ಪುರಾತನರು ಅಂತ ಅವ್ರಿಗೆ ಕರೀತಾರೆ. ರಾಜರಾಜ ಚೋಳ ಆತನ ಮನೆ ಶಿವನಿಗೊಮ್ಮ ಆತ ತನ್ನ ಮನೆಗೆ ಆಹ್ವಾನ ಕೊಟ್ಟಿರ್ತಾನ ಊಟಕ್ಕೆ. ಶಿವ ಆತನ ಮನೆಗೆ ಹೋಗೋದಿಲ್ಲಂತ್ರಿ ಊಟಕ್ಕೆ. ಎಲ್ಲಿಗೆ ಹೋಗ್ತಾನಂತವ? ಮಾದಾರ ಚೆನ್ನಯ್ಯನ ಮನೆಗೆ ಊಟಕ್ಕೆ ಹೋಗ್ತಾನ. ಅದಕ್ಕೆ ಅವ್ರು ಹೇಳ್ತಾರೆ ಅಂಬಿಗರ ಚೌಡೆ, ಕಷ್ಟನಾ ಮನೆಯಲ್ಲಿ ಅಂದ್ರೆ ಕೀಳುಕುಲದವನ ಮನೆಯಲ್ಲಿ, ಕಷ್ಟನಾ ಮನೆಯಲ್ಲಿ ಸೃಷ್ಟಿಗೆ ಈಶ್ವರನ್ನು ಉಂಬುವಾಗ ಎತ್ತಲಿದ್ದವು ನಿಮ್ಮ ಶಾಸ್ತ್ರಗಳು. ಬಸವಣ್ಣವರು ಹೇಳ್ತಾರೆ ಒಂದು ಕಡೆ, ವೇದ ನಡುನಡುಗಿತ್ತು ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣಕ್ಕೆ. ಆ ಮೊದಲ ಲೈನಲ್ಲಿ ಕಷ್ಟನಾ ಮನೆಯಲ್ಲಿ ಸೃಷ್ಟಿಗೀಶ್ವರನುಂಬಾಗ ಎತ್ತಲಿದ್ದವು ನಿಮ್ಮ ಶಾಸ್ತ್ರಗಳು. ಎಲ್ಲಿದ್ದವಪ್ಪ ನಿಮ್ಮ ಶಾಸ್ತ್ರಗಳು? ಕೆತ್ತ ಮುಚ್ಚಳಿ ಬೇಡಗಚ್ಚರಿದೆರೆವಾಗ ಇಕ್ಕಿದ ಜನಿವಾರ ಭಿನ್ನವಾದವು. ಇಲ್ಲೊಂದು ಕಥೆ ಬರ್ತದೆ, ಬಹಳ ಸ್ವರಸ್ಕರವಾದ ಕಥೆ ಇದು, ಪೌರಾಣಿಕ ಕಥೆ. ಅದನ್ನು ಚನ್ನಬಸವಣ್ಣವರು ತಮ್ಮ ವಚನದಲ್ಲೂ ಹೇಳ್ತಾರೆ. ವಿಪ್ರರ ಮನೆಯ ಎಣ್ಣೆಯ ಹೋಳಿಗೆ ನಮ್ಮ ಶರಣರ ಮನೆಯ ನಾಯಿಯೂ ಮೂಸಿ ನೋಡೋದು ಅಂತ ಹೇಳ್ತಾರೆ. ಹೇಳ್ತಾ ಮುಂದೆ ಹೇಳ್ತಾರ ಅವರು, ಸ್ವಪಚಯ್ಯನೆನ್ನುವ ಶರಣ ಬೈಲ್ನೊಳಗೆ ನಾಯಿ ಮಾಂಸದ ಅಡಿಗೆ ಮಾಡ್ಕೊಂಡು ಉಣ್ತಿರ್ತಾನಂತ. ಸ್ವಪಚಯ್ಯ ಅನ್ನುವ ಶರಣ ಬಟಾ ಬೈಲ್ನೊಳಗೆ ನಾಯಿ ಮಾಂಸದ ಅಡಿಗೆ ಮಾಡಬೇಕು ಅಂತ ಅಡಿಗೆ ಮಾಡುವಾಗ ಸಾಮವೇದಿ ಅನ್ನುವ ಬ್ರಾಹ್ಮಣ ಆಕಾಶ ಮಾರ್ಗದಾಗ ಹೋಗ್ತಿರ್ತಾನಂತ. ಕಲ್ಪನೆ ಇದು, ಬ್ರಾಹ್ಮಣ ಶ್ರೇಷ್ಠತೆಯನ್ನು ಹೊಡೆದು ಹಾಕುವ ಕಲ್ಪನೆ ಇದು. ಆ ಸಾಮವೇದಿ ಅನ್ನುವ ಬ್ರಾಹ್ಮಣನ ದೃಷ್ಟಿ ನನ್ನ ಪ್ರಸಾದದ ಮೇಲೆ ಬೀಳಬಾರದು ಅಂತ ಹೇಳಿ ಅದು ಎಡಗಾಲು ಚಪ್ಪಲಿ ತಗೊಂಡು ಮುಸ್ತಾನಂತ. ಸ್ವಪಚಯ್ಯ ಅನ್ನುವ ಶರಣ ಕೆತ್ತ ಮುಚ್ಚಳಿ ಬೇಡಗಚ್ಚರಿದೆರೆವಾಗ ಇಕ್ಕಿದ ಜನಿವಾರ ಭಿನ್ನವ. ಮುಂದೆ ಇನ್ನೊಂದು ಪೌರಾಣಿಕ ಕಥೆ ಬರುತ್ತದೆ. ಬೇಡರ ಕಣ್ಣಪ್ಪನ ಬಗ್ಗೆ ಕೇಳಿರಿ ನೀವೆಲ್ಲ. ಬೇಡರ ಕಣ್ಣಪ್ಪ ಲಿಂಗಕ್ಕೆ ಅಭಿಷೇಕ ಮಾಡಬೇಕಂತ ನೀರು ತರಲಿಕ್ಕೆ ಹೋದ್ರೆ ಪಾತ್ರೆ ಸಿಗೋದಿಲ್ಲರ ಅವನಿಗೆ. ಅವಾಗ ಅವ ಬಾಯಾಗ ನೀರು ತಗೊಂಡು ಮುಕ್ಕಳಿಸ್ಕೊತ್ತು ತಂದು ಅಭಿಷೇಕ ಮಾಡ್ತಾನೆ. ಇದು ಕಥೆ ಇದೆ. ಮುಕ್ಕಳಿಸುವುದಕ್ಕವ ತಂದೆರೆವಾಗ ಎತ್ತಲಿದ್ದವು ನಿಮ್ಮ ವೇದಂಗಳು.
ಇಂಥ ವೇದಂಗಳ ದುಃಖ ಬೇಡೆಂದಾತ ನಂಬಿಗರ ಚೌಡಿ. ಇಷ್ಟೊಂದು ಆಳವಾದ ಅಧ್ಯಯನ ಜ್ಞಾನ ಶತಮಾನಗಳಿಂದ ಅಕ್ಷರ ವಂಚಿತಗೊಂಡಂಥ ಸಮುದಾಯಕ್ಕೆ ಬರಬೇಕಂದ್ರೆ ಕಲ್ಯಾಣದೊಳಗೆ ಶಿಕ್ಷಣ ಕ್ರಾಂತಿ ಆಗಿಲ್ಲಂತೀರೇನು? ಸರ್ ಹೇಳ್ತಾರೆ, ಕಮ್ಯುನಿಸ್ಟರು ಕ್ಯಾಡರ್ ಕ್ಯಾಂಪ್ ಮಾದರಿಯನ್ನ ಇತ್ತೀಚೆಗೆ ಕಂಡುಹಿಡಿದಾರ. ಕಲ್ಯಾಣದೊಳಗೆ ಕ್ಯಾಡರ್ ಕ್ಯಾಂಪ್ ಮಾದರಿ ಬಸವಣ್ಣ 900 ವರ್ಷಗಳ ಹಿಂದೆ ಮಾಡ್ಯಾರ. ನಿಮಗೆಲ್ಲ ಕಲ್ಯಾಣ ಗೊತ್ತಿದ್ರೆ ಅಲ್ಲೊಂದು ಬಂದವ್ರ ಓಣಿ ಅಂತದ. ಏನ್ರಿ ಬಂದವ್ರ ಓಣಿ ಅಂದ್ರೆ? ಆ ಚಳುವಳಿಗೆ ಬರುವ ಚಳುವಳಿಗಾರನ್ನ ಆ ಓಣಿಯಲ್ಲಿ ಮೊದಲಿಡುತ್ತಿದ್ರು. ಅಕ್ಕಮಾದೇವಿ ಬಂದ ತಕ್ಷಣ ಅಲ್ಲೇ ನಿಲ್ಲಿಸ್ತಾರ. ಕಿನ್ನರಿ ಬೊಮ್ಮಯ್ಯ ಹೋಗಿ ಟೆಸ್ಟ್ ಮಾಡ್ತಾನ, ಅನೇಕ ಪ್ರಶ್ನೆಗಳನ್ನು ಕೇಳ್ತಾನ. ಅಲ್ಲಿ ಬರುವ ಚಳವಳಿಕಾರರಿಗೆ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಮಾಡ್ತಿದ್ರು. ಇವರು ನಮ್ಮ ಚಳವಳಿಗೆ ಸೂಟ್ ಅದಾರೋ ಇಲ್ಲೋ ಟೆಸ್ಟ್ ಮಾಡಿ ಕ್ವಾರಂಟೈನ್ ಟೈಪ್ ಅಲ್ಲಿಟ್ಟು ಆಮೇಲೆ ಮಹಾಮನೆಗೆ ತಗೊಂಡು ಬರೋರು. ಮಹಾಮನೆಗೆ ಬಂದ ಮೇಲೆ ಸೀನಿಯರ್ ಶರಣರು ಎಲ್ಲರೂ ಕೂಡ ಅವರಿಗೆ ಸ್ಟ್ರಿಂಜೆಂಟ್ ಆದಂಥ ಅಧ್ಯಯನ ಶಿಬಿರಗಳು, ತರಬೇತಿ ಶಿಬಿರಗಳು, ಈ ಚಳವಳಿ ಹಿಂಗದ, ಇದರ ಉದ್ದೇಶಗಳು ಹಿಂಗದವ. ನೀವು ಸಾಮಾನ್ಯ ಕಾರ್ಯಕರ್ತರು ಹೋಗಿ ಕ್ಯಾಡರ್ಸ್ ಆಗಬೇಕು. ಅದಕ್ಕೆ ವಚನದಲ್ಲಿ ಬರ್ತದೆ, ಭವಿಯನ್ನು ಭಕ್ತನಾಗಿಸಿದ ಬಸವಣ್ಣ. ಭವಿ ಅಂದ್ರೆ ಏನೇನೋ ಗೊತ್ತಿಲ್ಲದವ, ಭಕ್ತ ಅಂದ್ರೆ ಕ್ಯಾಡರ್ ಆಗಿ ಚಳವಳಿಗಾರನಾಗಿ ರೂಪುಗೊಂಡವ. ಹೀಗೆ ಅಧ್ಯಯನ ಶಿಬಿರದ ಪರಿಕಲ್ಪನೆ ಕೂಡ ಕಲ್ಯಾಣದಲ್ಲಿ ಮೊಟ್ಟ ಮೊದಲು ಹುಟ್ಟುತ್ತದೆ. ಆ ರೀತಿಯ ತರಬೇತಿ ಮತ್ತು ಅಧ್ಯಯನದ ಮೂಲಕವೇ ಆ ಚಳವಳಿಯನ್ನು ಗಟ್ಟಿಗೊಳಿಸುವ ಪ್ರಕ್ರಿಯೆ ಅವತ್ತಿತ್ತು ಅನ್ನೋದನ್ನು ನಾವು ಕಲ್ಪಿಸಿಕೊಳ್ಬೇಕಾಗ್ತದೆ. ಹೀಗೆ ಒಂದು ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ಶಿಕ್ಷಣದ ಕ್ರಾಂತಿ, ಶಿಕ್ಷಣದ ಸಮಾನತೆ ಸಂವಿಧಾನದ ಆಶಯ. ಎಲ್ಲರಿಗೂ ಶಿಕ್ಷಣ ನಮ್ಮ ಸಂವಿಧಾನದಲ್ಲಿದೆ. ಅದು ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.